ನಮಸ್ಕಾರ ಪ್ರಿಯ ವೀಕ್ಷಕರೇ, ಸವಾಲ್ ಟಿವಿಗೆ ಸ್ವಾಗತ. ನಾನು ನಿಮ್ಮ ಕಲಾಚಂದನ. ಇವತ್ತಿನ ರಾಜಕೀಯ ಚರ್ಚೆಯಲ್ಲಿ ಒಂದು ಮಹತ್ವವಾದಂತಹ ವಿಷಯನ ಇಟ್ಕೊಂಡು ಚರ್ಚೆ ಮಾಡೋಣ. ರಾಜ್ಯದಲ್ಲಿ ಮಹತ್ವವಾದಂತಹ ಗೃಹಲಕ್ಷ್ಮಿ ಯೋಜನೆ ಇದೀಗ ಹೊಸ ವಿವಾದದಲ್ಲಿ ಸಿಲುಕಿಕೊಂಡಿದೆ. ಏನು ಅಂತಂತಂದರೆ ಈಗ ಏನು ನಾವು ಎಲ್ಲರೂ ಕೂಡ ಗೃಹಲಕ್ಷ್ಮಿ ಯೋಜನೆಯಲ್ಲಿ 2,000 ಪಡ್ಕೋತಾ ಇದ್ರು. ಇದನ್ನು ಎಷ್ಟೋ ಜನ ನಕಲಿ ಖಾತೆಗಳನ್ನ ಮಾಡಿಕೊಂಡು ದುಡ್ಡು ಪಡ್ಕೋತಾ ಇದ್ದಾರೆ ಅಂತ ಅಂದ್ಬಿಟ್ಟು ಈ ಒಂದು ರಾಜ್ಯ ಸರ್ಕಾರ ಗಂಭೀರವಾದ ಆರೋಪಗಳನ್ನ ಮಾಡ್ತಾ ಇದೆ. ಸೊ ಅದ್ರ ಬಗ್ಗೆ ಒಂದಷ್ಟು ವಿಚಾರಗಳನ್ನ ಮಾತಾಡೋಣ. ಈಗ ಸಾವಿರಾರು ಕೋಟಿ ರೂಪಾಯಿ ವರ್ಗಾವಣೆ ನಡೆದಿರುವುದು, ಈ ಯೋಜನೆಯಲ್ಲಿ ಗಂಭೀರ ಆರೋಪಗಳು ಬೆಳಕಿಗೆ ಬಂದಿರುವ ಆರೋಪಗಳು ಕೇಳಿಬರುತ್ತಿವೆ. ಅಂತಂದರೆ ಎಲ್ಲವೂ ಕೂಡ ಆರೋಪಗಳಲ್ಲಿ ಓಡಾಡ್ತಾ ಇವೆ. ಅಂದರೆ ಇದು ನಿಜವಾಗ್ಲೂ ಸತ್ಯನ ಅಥವಾ ಸುಳ್ಳ, ಇದರ ಒಂದು ಪರೀಕ್ಷೆಗಳಲ್ಲಿ ಎಲ್ಲರೂ ಕೂಡ ತೊಳ್ಕೊಂಡಿದ್ದಾರೆ. ಈಗ ಇನ್ನು ಯಾರ್ಯಾರು ನಕಲಿ ಕಥೆಗಳನ್ನ ಮಾಡಿಸ್ಕೊಂಡಿದ್ದಾರೆ ಅವ್ರನ್ನೆಲ್ಲ ಕಂಡುಹಿಡಿಯತಕ್ಕಂಥದ್ದನ್ನ ಮಾಡ್ತಾ ಇದ್ದಾರೆ. ಜೊತೆಗೆ ಮಹಿಳೆಯರ ಆರ್ಥಿಕ ಸಬಲೀಕರಣಕ್ಕಾಗಿ ಜಾರಿಗೆ ಇರುವಂತಹ ಗೃಹಲಕ್ಷ್ಮಿ ಯೋಜನೆಯಲ್ಲಿ 9,020 ಫಲಾನುಭವಿಗಳಿಗೆ ಒಂದೇ ಖಾತೆ ಬ್ಯಾಂಕ್ ಸಂಖ್ಯೆ ಬಳಕೆಯಾಗಿರುವುದು ಹಾಗೂ 8,995 ಬ್ಯಾಂಕ್ ಖಾತೆಗಳಿಗೆ 2 ಬಾರಿ ಜಮೆಯಾಗಿರುವುದು ಆಘಾತಕಾರಿ ಮಾಹಿತಿ ಎಂದು ಹೇಳಿದ್ದಾರೆ. ಈ ಮಾಹಿತಿಗಳೆಲ್ಲ ಹೊರಬಿದ್ದಿದೆ. ಈಗ 2023ರಿಂದ ಇಲ್ಲಿಯವರೆಗೂ ಲಕ್ಷಾಂತರ ಮಹಿಳೆಯರ ಖಾತೆಗಳಿಗೆ ಒಟ್ಟು 75,000 ಕೋಟಿಗಿಂತಲೂ ಹೆಚ್ಚು ಹಣ ವರ್ಗಾವಣೆ ಮಾಡಲಾಗಿದೆ. ಆದರೆ ಈ ಬಾರಿ ಮೊತ್ತದ ವಹಿವಾಟಿನ ನಡುವೆ ಫಲಾನುಭವಿಗಳ ಮಾಹಿತಿ ಮತ್ತು ಬ್ಯಾಂಕ್ ಖಾತೆ ವಿವರಗಳಲ್ಲಿ ಗಂಭೀರ ಅಕ್ರಮಗಳು ನಡೆದಿವೆಯಾ ಎಂಬ ಪ್ರಶ್ನೆ ಇದೀಗ ಉದ್ಭವಿಸಿದೆ. ಈ ಹಿನ್ನೆಲೆಯಲ್ಲಿ ಲೆಕ್ಕ ಪರಿಶೋಧಕರ ಮತ್ತು ಮಹಾಲೇಖಪಾಲಕರ ಕಚೇರಿ ಅಂದರೆ CAG ಇವರು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯಿಂದ ಸಂಪೂರ್ಣ ಮಾಹಿತಿಯನ್ನು ಕೇಳಿದ್ದಾರೆ. ಇದುವರೆಗೂ ಇಲಾಖೆಯಿಂದ ಸ್ಪಷ್ಟ ಮತ್ತು ಸಮಗ್ರ ಉತ್ತರ ದೊರೆತಿಲ್ಲ ಎನ್ನುವ ಆರೋಪಗಳು ಕೇಳಿಬಂದಿವೆ. ಹಾಗಾದರೆ ಈ ಸಾವಿರಾರು ಖಾತೆಗಳ ಹಿಂದೆ ಇರುವಂತಹ ಸತ್ಯವೇನು? ತಾಂತ್ರಿಕ ದೋಷವೇ ಅಥವಾ ಆಡಳಿತಾತ್ಮಕ ನಿರ್ಲಕ್ಷ್ಯವೇ? ಜನರ ತೆರಿಗೆ ಹಣದ ಬಳಕೆಯಲ್ಲಿ ಎಲ್ಲ ತಪ್ಪಾಗಿದೆ. ಈ ಎಲ್ಲ ಪ್ರಶ್ನೆಗಳಿಗೂ ಉತ್ತರ ಸಿಗಬೇಕಿದೆ. ಒಟ್ಟಿನಲ್ಲಿ ರಾಜ್ಯದ ಅತ್ಯಂತ ದೊಡ್ಡ ಕಲ್ಯಾಣ ಯೋಜನೆಗಳಲ್ಲಿ ಒಂದಾದಂತಹ ಗೃಹಲಕ್ಷ್ಮಿ ಯೋಜನೆ ಈಗ ಪರಿಶೀಲನೆಯ ಕಣ್ಣ ಮುಂದೆ ನಿಂತಿದ್ದು CAG ವರದಿಯ ಹೊಸ ಸತ್ಯಗಳನ್ನು ಬಹಿರಂಗಪಡಿಸಲಿದೆ ಎಂಬ ಕುತೂಹಲ ಹೆಚ್ಚಾಗಿದೆ. ಇದು ಕೇವಲ ಲೋಪದ ಕಥೆಯಲ್ಲ, ಸಾವಿರಾರು ಕೋಟಿ ರೂಪಾಯಿಗಳ ಲೆಕ್ಕಾಚಾರದ ಪ್ರಶ್ನೆ. ಹೆಚ್ಚಿನ ಮಾಹಿತಿಗಾಗಿ ನಮ್ಮೊಂದಿಗೆ ಇರಿ. ಈ ಒಂದು ವಿವಾದಾತ್ಮಕ ಸುದ್ದಿ ಮುಂದೆ ಯಾವ ರೀತಿ ರೂಪ ಪಡ್ಕೋಬೋದು ಮತ್ತು ಇಲ್ಲಿನ ಸತ್ಯಗಳು ಹೇಗೆ ಬಿಚ್ಚಿಡ್ತಾರೆ ಇದನ್ನು ಸಂಪೂರ್ಣವಾಗಿ ನಿಮಗೆ ತೋರಿಸ್ತೀನಿ. ನಮ್ಮ ಚಾನಲ್ನ ನೋಡ್ತಾ ಇರಿ. ಅಲ್ಲಿವರೆಗೂ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ಸ್ಗಳನ್ನ ಮಾಡಿ. ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಧನ್ಯವಾದಗಳು.